ಸಾಗರದಲ್ಲಿ ಜಮೀನು ದಾಖಲೆ ನಕಲಿ ಆರೋಪ ಭಾರಿ ಸದ್ದು. ಖಾತೆ ಬದಲಾವಣೆ ಮಾಡಿ ಜಮೀನು ಕಬಳಿಕೆ ಆರೋಪ. ಸರ್ವೆ ನಂಬರ್ 308 ಜಮೀನು ವರ್ಗಾವಣೆ ಕುರಿತು ಕುಟುಂಬದ ಗಂಭೀರ ಆರೋಪ. ಗ್ರಾಮ ಸಹಾಯಕರು ಸೇರಿ ನಕಲಿ ದಾಖಲೆ ಸೃಷ್ಟಿ ಆರೋಪ. ವಂಶ ವೃಕ್ಷದಲ್ಲೂ ತಿರುಚಾಟ ನಡೆದಿದೆ ಎಂದು ಕುಟುಂಬದವರ ಆರೋಪ. ಮಗಳ ಹೆಸರನ್ನು ಹೆಂಡತಿಯಾಗಿ ತೋರಿಸಿದ ಅಕ್ರಮ ದಾಖಲೆ ಆರೋಪ. ಗ್ರಾಮ ಆಡಳಿತಾಧಿಕಾರಿ ವರದಿಯಲ್ಲಿ ನಕಲಿ ದಾಖಲೆ ಉಲ್ಲೇಖ. ಆರೋಪಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಶಿಫಾರಸು. ನ್ಯಾಯಕ್ಕಾಗಿ ತಾಲೂಕು ಕಚೇರಿ ಪೊಲೀಸ್ ಠಾಣೆ ಸುತ್ತಾಟ ಎಂದ ಕುಟುಂಬ. ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಎಂದು ಕುಟುಂಬಗಳ ಬೇಸರ. ಕೆಆರ್ಎಸ್ ರಾಜ್ಯ ಕಾರ್ಯದರ್ಶಿ ಇಂದಿರಾ ರೆಡ್ಡಿ ವಿವಾದಿತ ಸ್ಥಳಕ್ಕೆ ಭೇಟಿ. ದುರ್ಬಲರ ಜಮೀನು ಕಬಳಿಕೆ ನಡೆಯುತ್ತಿದೆ ಎಂದು ಇಂದಿರಾ ರೆಡ್ಡಿ ಆಕ್ರೋಶ. ದುರ್ಬಲರ ಜಮೀನು ಕಬಳಿಕೆ ನಡೆಯುತ್ತಿದೆ ಎಂದು ಇಂದಿರಾ ರೆಡ್ಡಿ ಆಕ್ರೋಶ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಇಂದಿರಾ ರೆಡ್ಡಿ ಆಗ್ರಹ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಇಂದಿರಾ ರೆಡ್ಡಿ ಒತ್ತಾಯ. ಸಾಗರ ಗ್ರಾಮದಲ್ಲಿ ನಾವಿದ್ದೀವಿ. ಇದು ಪಂಚಾಯತಿನೂ ಹೌದು. ಇಲ್ಲಿ ಒಂದಿಬ್ಬರು ಕಿರಣ್ ಅಂತ ಹೇಳಿ ಈ ಹಿಂದೆ ನಮ್ಮ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿ ತಾಲೂಕು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಮತ್ತು ಇವರು ನಿಮ್ಮ ಹೆಸರು ಗೋವಿಂದ ಗೌಡ ಅಂತ. ಸೊ ಇವರಿಬ್ಬರಿಗೂ ಒಂದೇ VI ಮತ್ತು RI ಸೇರಿಕೊಂಡು ಅವರ ಜಮೀನು ಏನಿದೆ ಯಾರೋ ಬೇರೆಯವರು ರಾತ್ರೋರಾತ್ರಿ ಅವ್ರಿಗೆ ಮಾಹಿತಿನೇ ಇಲ್ದಿರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದು ಹೇಗೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಅಲ್ಲಿ ಸಿಗ್ನೇಚರ್ಸ್ ಹಾಕಿಲ್ಲ. ಕೇಳಿದ್ರೆ ಹೌದು ಆಗಿದೆ ತಪ್ಪಾಗ್ಬಿಟ್ಟಿದೆ, ಈಗ AC ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ದಲಿತರ ಜಮೀನು, ಇನ್ನೊಬ್ಬರು ಜನರಲ್ ಜಮೀನು. ಸೊ ಇಲ್ಲಿ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಮೋಸ ಮಾಡೋರು ಯಾವುದು ಜಾತಿ ಧರ್ಮ ಅಂತ ನೋಡ್ತಾ ಇಲ್ಲ. ಇಲ್ಲಿ ಎಲ್ಲರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರಾದರೂ ಅವ್ರಿಗೆ ಸಹಾಯ ಮಾಡೋರಿಲ್ಲ, ಸಪೋರ್ಟ್ ಇಲ್ಲ, ಅವರು ವೀಕ್ ಪರ್ಸನ್ಸು ಅಂತ ಅವ್ರಿಗೇನಾದರೂ ಗೊತ್ತಾಗಿದೆ ಅಂತಂದರೆ ಬಲಾಢ್ಯ ಪರವಾಗಿ ಈ ಒಂದು ಏನು ಸಂವಿಧಾನ ಕೊಟ್ಟಿರೋದನ್ನೆಲ್ಲ ಮರೆತು ಇವತ್ತು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಕಿರಣ್ ಅನ್ನೋರ್ದು ಸರ್ವೆ ನಂಬರ್ 308. ಸೊ 308ರಲ್ಲಿ RI ಇದು ಗ್ರಾಮ ಲೆಕ್ಕಾಧಿಕಾರಿ ನಾಗೇಶ್ ಮತ್ತು ಕೃಷ್ಣಮೂರ್ತಿ ಅನ್ನೋವಂಥವ್ರು, ಅವ್ರಿಗೆ ಮಾಹಿತಿನೇ ಇಲ್ಲ. ಅವ್ರ ತಾತ ಸೊನ್ನಮುನಿಯಪ್ಪ ಮತ್ತು ಅವರ ಅಜ್ಜಿಗೆ ಮಾಹಿತಿನೇ ಇಲ್ದಿರ ಇವರು ಕೋವಿಡ್ ಟೈಮಲ್ಲಿ ಎಲ್ಲೋ ಬೇರೆ ಕಡೆ ಇರಬೇಕಾದ್ರೆ ಇವ್ರ ಗಮನಕ್ಕೂ ತಂದಿರಲ್ಲ. ರಾತ್ರಿ ಬಂದು ಏಕಾಏಕಿ ಒಂದಷ್ಟು ಗ್ರಾಮಸ್ಥರನ್ನ ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟು ಫೋರ್ಜರಿ ಮಾಡಿಸ್ಕೊಂಡು ಸಾಕ್ಷಿದಾರರನ್ನಾಗಿ ಸಿಗ್ನೇಚರ್ ತಗೊಂಡು ಏಕಾಏಕಿ ಖಾತೆ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಯಾರಿಗೆ? ಅಂಜನಪ್ಪ ಅನ್ನೋರಿಗೆ. ಅವ್ರ ಕಡೆಯಿಂದ ಈಗ ಬೇರೆಯವರು ನಾಗರಾಜ್ ಗೌಡ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಅಂತ, ಅವರು ಅಫಿಷಿಯಲ್ ಅಂತ ಹೇಳಿ ಗೊತ್ತಾಗ್ತಾ ಇದೆ, ಟೀಚರ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ನಾವು ಕೇಳೋದು ಒಂದೇ ಪ್ರಶ್ನೆ, ಎಷ್ಟು ಎಕರೆ ಜಮೀನಿದ್ರೆ ನೀವೆಲ್ಲ ತೃಪ್ತಿ ಆಗ್ತೀರಾ ಅಂತ. ಎಷ್ಟು ದುಡ್ಡು ಬಂದರೆ ನಿಮಗೆ ತೃಪ್ತಿ ಸಿಗುತ್ತೆ ಅಂತ. ಆ ದುಡ್ಡು ಆಸ್ತಿನ ಇಟ್ಕೊಂಡು ಎಷ್ಟು ವರ್ಷ ಬದುಕ್ತೀರಾ ಅಂತ ಒಂದು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇಟ್ಕೊಂಡು ಸಾರ್ವಜನಿಕರ ಪರವಾಗಿ ಯೋಚನೆ ಮಾಡುವಂಥದ್ದು. ಇವರೆಲ್ಲ ಯಾರೂ ಅಲ್ಲ, ನಿಮ್ಮ ಅಣ್ಣ ತಮ್ಮಂದರು ಅಕ್ಕಪಕ್ಕದಲ್ಲಿ ದಿನ ಬೆಳಗಾದರೆ ಎದ್ದು ಒಬ್ಬರ ಮುಖ ಒಬ್ರು ನೋಡ್ಕೊಳ್ಳೋ ಅಂಥವ್ರು. ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಊರವರಪ್ಪ, ನನಗೆ ಅವ್ರಿಗೇನಾದರೂ ಒಂದು ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಆ ಒಂದು ಒಗ್ಗಟ್ಟುತನ ಬರಬೇಕು, ನಮ್ಮ ಊರವರನ್ನ ಅಭಿಮಾನ ಬರಬೇಕು. ಅಂಥದ್ದನ್ನು ಬಿಟ್ಟು ಇವತ್ತು ಸ್ವಂತ ಊರವ್ರಿಗೇ ನೀವು ಅನ್ಯಾಯ ಮಾಡಿ ಬದುಕ್ತೀರಾ ಅಂತಂದರೆ ಏನು ಸಾವಿರಾರು ವರ್ಷ ಬದುಕ್ಬಿಡ್ತೀರಾ ನೀವು? ಮಾಡ್ಕೊಂಡಿರುವಂತಹ ಜಮೀನಿಗೆ ನ್ಯಾಯವಾಗಿ ಒಂದು ಎಷ್ಟೋ ಬಿಟ್ಟಿರ್ತಾರೆ. ಆದ್ರೂ ಇಷ್ಟು ಜಮೀನು ನನಗಿದೆ ಅಂತ ಹೇಳ್ಕೊಳ್ಳೋದಕ್ಕಷ್ಟೇ ನಿಮಗೆ ಬೇಕಾಗಿದೆ. ಏನು ಪ್ರಯೋಜನ ಆಗ್ತಾ ಇದೆ? ಅದ್ರ ಬದಲು ಅವ್ರಿಗೇನಾದರೂ ಅವ್ರ ಹೆಸರಲ್ಲಿ ಇದ್ದಿದ್ರೆ ಅವ್ರು ಕೃಷಿ ಮಾಡಿಕೊಂಡು ಅವ್ರಿಗೆ ಲಾಭ ಮಾಡ್ಕೊಳ್ಳುವಂತಹ ಯಾವುದೋ ಒಂದು ಚಟುವಟಿಕೆ ಆ ಜಮೀನಲ್ಲಿ ಮಾಡ್ಕೊಳ್ತಾ ಇದ್ರಲ್ಲ. ಅವ್ರ ತಾತ ಇವಾಗ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಅವ್ರ ಅಮ್ಮ ಅವ್ರ ಅಜ್ಜಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಏನು ವಿಷಯ ಅಂದರೆ, ಸೊನ್ನಮುನಿಯಪ್ಪ ಮಗ ಇದ್ದರೆ ಈ ಥರ ತೊಂದರೆ ಬರುತ್ತೆ ಅಂತೇಳಿ ನಮ್ಮ ತಾತ ಅವ್ರು ನಡ್ಕೊಂಬರ್ಬೇಕಾದ್ರೆ ಬೇರೆ ಊರವ್ರು ತೊಗೊಂಬಂದ್ಬಿಟ್ಟು ನಮ್ಮ ತಾತ 2 ಮಂತ್ಸ್ 6 ಮಂತ್ಸ್ ಆಗಿದೆ ಮೇಡಮ್, ಆಕ್ಸಿಡೆಂಟ್ ಮಾಡಿರೋದು. ಅನ್ಎಕ್ಸ್ಪೆಕ್ಟಾಗಿ ಅವರಾದರೂ ಡೆತ್ ಆಗಿಬಿಟ್ರೆ ಸೊನ್ನಮುನಿಯಪ್ಪ ಅವ್ರ ಮಗ ತೀರೋಗ್ಬಿಡ್ತಾನೆ, ಅದಕ್ಕೆ ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ ಅಂತಂದ್ಬಿಟ್ಟು ಆ ಟೈಮಲ್ಲಿ ನಾವು ಗಾಬರಿ ಆಗಿಬಿಟ್ಟು ನಾವು ಅದನ್ನು ಚರ್ಚೆ ಮಾಡಿಲ್ಲ ಮೇಡಮ್. ಸಡನ್ನಾಗಿ ಏನಾಯಿತು, ಕಂಪ್ಲೇಂಟ್ ಮಾಡಿ ಊರವರೆಲ್ಲ ಮೆಂಬರ್ಸ್ ಎಲ್ಲ ಬಂದು ಕಾಂಪ್ರಮೈಸ್ ಮಾಡಿ ನಾವು ಕಳಿಸ್ಬೇಕು, ಮತ್ತು ಕನ್ವಿನ್ಸ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ ಕೇಸ್ ವಾಪಸ್ ಆಗೋಯಿತು.
ಮತ್ತೆ ನಾವು ವಿಚಾರಣೆ ಮಾಡಿದಾಗ ಈ ಜಮೀನು ವಿಚಾರದಲ್ಲಿ ನಾಗರಾಜ್ ಗೌಡ ಎಂಬುವರು ಈ ಥರ ಮಾಡಿದ್ದಾರೆ ಅಂತ ವಿಷಯ ನಮ್ಗೆ ಗೊತ್ತಾಯಿತು ಮೇಡಮ್. ಮತ್ತೆ ಅದನ್ನು ನಾವು ಅಲ್ಲಿ ಎಲ್ಲ ಸಿಗ್ನೇಚರ್ ಸ್ಟೇಷನಲ್ಲಿ ಮಾಡಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ನಾವು ಕ್ರಮ ತಗೊಳಕ್ಕಾಗಲಿಲ್ಲ. ಇಲ್ಲಿ ಅದು ಸಾಕ್ಷಿ ಇಲ್ಲ ಯಾರು ಮಾಡಿಸಿದ್ದಾರೆ ಅನ್ನೋದಕ್ಕೆ, ಅದು ಆರೋಪ ಅಷ್ಟೇ. ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಟ್ ಇದು ಎವಿಡೆನ್ಸ್, ಇದು ಪ್ರೂಫ್ ಸಮೇತ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲ ದಾಖಲಾತಿಗಳು ನಾಗರಾಜ್ ಗೌಡ ಅವ್ರ ಪರವಾಗಿದೆ. ಅದಾದ ನಂತರ ಅವ್ರಿಗೆ ಮಾಡಿಕೊಟ್ಟಿರೋದು ಆಂಜನಪ್ಪ ಅನ್ನೋರು. ಈ ಆಂಜನಪ್ಪ ವಂಶವೃಕ್ಷದಲ್ಲಿ ಇನ್ನೊಂದು ಎಡ್ವರ್ಟ್ ಮಾಡಿದ್ದಾರೆ. ಏನು, ಆಲಮ್ಮ ಅವರನ್ನ, ಸೊನ್ನಮುನಿಯಪ್ಪ ಅವ್ರಿಗೆ ಆಲಮ್ಮ ಅನ್ನೋರು ಮಗಳು. ಆದರೆ ಇನ್ನೊಂದು ವಂಶವೃಕ್ಷದಲ್ಲಿ ಅವ್ರು ಮಾಡ್ಕೊಂಡಿರುವಂಥ ವಂಶವೃಕ್ಷದಲ್ಲಿ ಆಲಮ್ಮ ಅನ್ನೋರು ಅವ್ರಿಗೆ ಹೆಂಡತಿ ಅಂತ ಹೇಳಿ ಹಾಕಿದ್ದಾರೆ. ಮಗಳನ್ನ ಹೆಂಡತಿ ಮಾಡಿಬಿಟ್ಟಿದ್ದಾರೆ. ಅಂದರೆ ನೈತಿಕತೆ ಬೇಡವಾ ಈ ಸಮಾಜದಲ್ಲಿ ಬದುಕೋದಕ್ಕೆ? ಯಾವ ಸಂಬಂಧದ ಮೇಲೆ ಅವರು ಹೆಂಡತಿ ಆಗ್ತಾರೆ ಅನ್ನೋದು ಹೇಳಬೇಕಲ್ಲ. ಮಗಳಿಗೂ ಹೆಂಡತಿಗೂ ವ್ಯತ್ಯಾಸನೇ ಇಲ್ವಾ ಇಲ್ಲಿ? ಮತ್ತು ಇವರು ಗೋವಿಂದ ಗೌಡ್ರು, ಇವ್ರದ್ದು ಅಷ್ಟೇ. ಸೊನ್ನಮುನಿಯಪ್ಪ ಚಿನ್ನಪ್ಪ ಹೆಂಡತಿ ಬಂದ್ಬಿಟ್ಟು ಬೈರಮ್ಮ ಇರೋದು. ಅವ್ರೇನು ಮಾಡ್ಬಿಟ್ಟಿದ್ದಾರೆ, ಚಿನ್ನಪ್ಪ ಹೆಂಡತಿ ಬಂದು ಆಂಜಪ್ಪ ಅವ್ರ ಅಮ್ಮ ಹೆಸರೇ ಮುನಿಯಮ್ಮ ಅಂತಾನೆ ಹಾಕೊಂಡ್ಬಿಟ್ಟಿದ್ದಾರೆ. ಪಾಪ ಇವ್ರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ವಯಸ್ಸಲ್ಲಿ ದಿನ ಬೆಳಗಾದ್ರೆ ಎದ್ದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾಲೂಕು ಕಚೇರಿಗೆ ಓಡಾಡಬೇಕು, ಅಲ್ಲಿ ಓಡಾಡಬೇಕು, ಇಲ್ಲಿ ಓಡಾಡಬೇಕು. ಅವ್ರಿಗೆ ಖರ್ಚು ವೆಚ್ಚ ಯಾರು ನೋಡ್ಕೊಳ್ತಾರೆ? ಅವರು ಸಂಪಾದನೆ ಮಾಡಿರೋದೆಲ್ಲ ಇದಕ್ಕೆ ಖರ್ಚು ಮಾಡಿಬಿಡಿ. ಇವ್ರು ಆಲ್ಮೋಸ್ಟ್ ಇವರಿಬ್ಬರು ಸೇರಿಕೊಂಡು ಲಾಯರ್ನ ಇಟ್ಟಿದ್ದಾರಂತೆ. 7 ಲಕ್ಷವರೆಗೂ ಇದುವರೆಗೂ ಖರ್ಚಾಗಿದೆ. 7 ಲಕ್ಷ ಇವ್ರು ಮಾಡಿರೋಂತಹ ತಪ್ಪು ಕೆಲಸಕ್ಕೆ ಇವ್ರು 7 ಲಕ್ಷ ಖರ್ಚು ಮಾಡಿಕೊಂಡು ಅವರು ದಿನನಿತ್ಯ ಕೇಸ್ಗೆ ಅಂತ ಓಡಾಡಬೇಕಾ, ತಾಲೂಕು ಕಚೇರಿಗಳಿಗೆ ಓಡಾಡಬೇಕಾ, ಪಂಚಾಯಿತಿಗಳಿಗೆ ಓಡಾಡಬೇಕಾ, ಅಥವಾ ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ಇದೇ ಥರ ಖರ್ಚು ಮಾಡ್ಕೊಳ್ತಾ ಹೋದರೆ ಅವ್ರ ಜೀವನ ಏನಾಗಬೇಕು? ಅವ್ರ ಸಂಸಾರ ಹೇಗೆ ಬದುಕುವಂಥದ್ದು? ಏನಾದರೂ ಒಂದು ಸ್ವಲ್ಪ ಅವರು ಯಾರು ಇದನ್ನು ಹೊಡೆದಿದ್ದಾರೆ ಅವರು ಮಾತ್ರ ನೆಮ್ಮದಿಯಾಗಿ ಮನೆಗಳಲ್ಲಿ ಕೂತ್ಕೊಂಡಿರ್ತಾರೆ. ಆದರೆ ಪಾಪ ಇವ್ರದ್ದೇ ಇದು ಜಮೀನು, ಇವರದ್ದೇ ಜಮೀನಿಗೋಸ್ಕರ ಇವರು ಬಿಸಿಲು, ಮಳೆ, ಗಾಳಿ, ನೆನ್ನೆ ಎಲ್ಲ ಪಾಪ ಇವರು ಓಡಾಡ್ತಾ ಇದ್ರೆ ನಮಗೆ ಒಂದು ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅಂಥದ್ದು ಇವ್ರು ಗಾಡಿ ಎತ್ಕೊಂಡು ಹೆಲ್ಮೆಟ್ ಹಾಕ್ಕೊಳ್ದಿರ ಯಾರಾದರೂ ಒಬ್ರು ಭರವಸೆ ಕೊಡ್ತಾರೇನೋ, ಯಾರಾದರೂ ಒಬ್ರು ನ್ಯಾಯ ಕೊಡ್ತಾರೇನೋ ನಮಗೆ ಅಂತ ಹೇಳಿ ಬಿಸಿಲಲ್ಲಿ ಓಡಾಡ್ತಾರೆ. ನನಗೆ ಒಂಥರ ಏನಪ್ಪ ಇದು ಇವ್ರಿಗೆ ಈ ಪರಿಸ್ಥಿತಿ ಅಂತ ಅರ್ಥ ಆಗುತ್ತೆ. ಆದರೆ ಸರ್, ಈ ಜನರ ಮಾನವೀಯತೆ ಅನ್ನೋದೇ ಸತ್ತೋಗಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಇವ್ರಿಗೆ 1 ಎಕರೆ, ಅರ್ಧ ಎಕರೆ ಅಥವಾ 37 ಗುಂಟೆ ಸಣ್ಣ ಮಟ್ಟದ ಜಮೀನು ಆಗಿರ್ಬೋದು. ಯಾಕಂದರೆ ಪಾಪ ಬೇರೆಯವರು ಅದು ಲೂಟಿ ಮಾಡ್ಕೊಳ್ಳೋದು ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಈ ತರಹ ವ್ಯಕ್ತಿಗಳಿಗೆ ಇವ್ರು ಅದನ್ನೇ ನಂಬ್ಕೊಂಡಿರ್ತಾರೆ. ಅವರು ಅದನ್ನೇ ಅವ್ರ ಪರವಾಗಿ ಅವ್ರಿಗೋಸ್ಕರ ಮಾಡ್ಕೋಬೇಕು ಅಂತಂದರೆ ಇವರೆಲ್ಲ ಎಲ್ಲಿಗೆ ಹೋಗಬೇಕು? ಕೃಷಿ ಮಾಡೋದಕ್ಕೆ ಒತ್ತು ಕೊಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂದರೆ ಈ ಥರದವರು ಕೃಷಿ ಮಾಡೋದಕ್ಕೆ ಆಸಕ್ತಿ ಇರುತ್ತೆ. ಅವ್ರ ಜಮೀನುಗಳೇ ಅವ್ರ ಹೆಸರು ಇರಲ್ಲ ಅಂತಂದರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ, ಬೆಳಗ್ಗೆ ಎದ್ದು ನನ್ನ ಹೆಸರಲ್ಲಿ ಇವತ್ತು ಪಾನಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋ ಮಟ್ಟಕ್ಕೆ ಇವತ್ತು ನಮ್ಮ ಕಾನೂನು ಸುವ್ಯವಸ್ಥೆ ಹೋಗ್ಬಿಟ್ಟಿದೆ. ಸೊ ಈ ಸಂವಿಧಾನ, ಈ ಸ್ವಾತಂತ್ರ್ಯ ಯಾಕೆ ಸಿಕ್ಕಿದೆ? ಲಿಟ್ರಲ್ ಆಗಿ ಬ್ರಿಟಿಷರ ತರಕ್ಕೇನೆ ಇವತ್ತು ನಮ್ಮ ಬಲಾಢ್ರು ಎಲ್ಲರೂ ಅಲ್ಲ, ಈಗ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಒಂದಷ್ಟು ಇನ್ಫ್ಲೂಯೆನ್ಸ್ ಇದೆ. ನಾವು ಯಾವುದೋ ಪಕ್ಷದ ಇನ್ಫ್ಲೂಯೆನ್ಸರ್ಸು ಅಥವಾ ಯಾವುದೋ ಪಕ್ಷದಲ್ಲಿ ನಾವು ಕಾರ್ಯಕರ್ತರಾಗಿದ್ದೀವಿ ಅಂತಂದರೆ ಅವ್ರನ್ನ ಹೇಳೋದಿಲ್ಲ, ಕೇಳೋದು ಇಲ್ಲ ಅಂತ ಹೇಳಿ ಬೇಕಾದಗಿದ್ದು ಮಾಡ್ತಾ ಇದ್ದಾರೆ. ಸೊ ನಮ್ಮಂಥವ್ರು ಇವತ್ತು ಈ ಥರ ಅನ್ಯಾಯ ಆಗಿದೆ ಅಂತ ಹೇಳಿ ಬೀದಿಗೆ ಬಂದು ರೋಡಲ್ಲಿ ನಿಂತ್ಕೊಂಡು ಹೋರಾಡುವ